ಬಿಜೆಪಿ ಮುಖಂಡರ ಸವಾಲು ಸ್ವೀಕರಿಸಿ ದರ್ಗಾಕ್ಕೆ ಆಗಮಿಸಿದ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಆನಂದ್ ಪಾಟೀಲ್ ತಾವು ಸಹ ದರ್ಗಾಕ್ಕೆ ಬಂದು ಪ್ರಮಾಣ ಮಾಡಲು ಒತ್ತಾಯ. ಕಳೆದ 2 ದಿನಗಳ ಹಿಂದೆ ಬಿಜೆಪಿ ಪಕ್ಷದ ಕೊಹಿನೂರು ಗ್ರಾಮದ ಕೆಲ ಪ್ರಮುಖರು ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಆನಂದ್ ಪಾಟೀಲ್ ಅವರ ವಿರುದ್ಧ ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದಂತೆ ಮಾಡಿದ ಆರೋಪಗಳನ್ನು ಸವಾಲುವಾಗಿ ಸ್ವೀಕರಿಸಿದ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಆನಂದ್ ಪಾಟೀಲ್ ಅವರು ಕೊಹಿನೂರು ಪಾಡ್ನಲ್ಲಿರುವ ಜಿಂದಾ ಶಹಾ ಮದರ್ ಸಾಹೇಬ್ ದರ್ಗಾಕ್ಕೆ ಇಂದು ಭಾನುವಾರ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಆಗಮಿಸಿ ಸುದ್ದಿಗೋಷ್ಠಿ ನಡೆಸುವ ಮೂಲಕ ಬಿಜೆಪಿ ಪಕ್ಷದ ಮುಖಂಡರು ಸಹ ದರ್ಗಾಕ್ಕೆ ಆಗಮಿಸಿ ಪ್ರಮಾಣ ಮಾಡಲಿ ಎಂದು ಸವಾಲು ಹಾಕಿದರು. ಕೊಹಿನೂರು ಗ್ರಾಮದ ಯುವ ಮುಖಂಡರು ಆಗಿರುವ ರತಿಕಾಂತ್ ಕೊಹಿನೂರು ಸೇರಿದಂತೆ ಕೊಹಿನೂರು ಗ್ರಾಮದ ಕೆಲ ಮುಖಂಡರು ಬಸವಕಲ್ಯಾಣ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಆನಂದ್ ಪಾಟೀಲ್ ಅವರು ಈ ಹಿಂದೆ ಹಲವು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದು ವ್ಯಾಪಕ ಭ್ರಷ್ಟಾಚಾರ ನಡೆಸಿದ್ದಾರೆ. ನಿರ್ಮಿತಿ ಕೇಂದ್ರ ಸೇರಿದಂತೆ ಕೆಲ ಗುತ್ತಿಗೆದಾರರ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡಿ ಸರ್ಕಾರಕ್ಕೆ ದೂರು ಸಲ್ಲಿಸುವ ಮೂಲಕ ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಲಕ್ಷಾಂತರ ರೂಪಾಯಿ ಹಣ ಪಡೆದಿದ್ದಾರೆ. ಆನಂದ್ ಪಾಟೀಲ್ ಅವರು ಒಂದು ವೇಳೆ ಗುತ್ತಿಗೆದಾರರಿಂದ ಹಣ ಪಡೆದಿಲ್ಲ ಎಂದಾದಲ್ಲಿ ಕೊಹಿನೂರು ಪಾಡ್ನಲ್ಲಿರುವ ಜಿಂದಾ ಶಹಾ ಮದರ್ ಸಾಹೇಬರ ದರ್ಗಾಕ್ಕೆ ಆಗಮಿಸಿ ಪ್ರಮಾಣ ಮಾಡಲಿ ಎಂದು ಕೊಹಿನೂರು ಗ್ರಾಮದ ಬಿಜೆಪಿ ಮುಖಂಡರು ಸವಾಲು ಹಾಕಿದರು. ಇದನ್ನು ಸವಾಲಾಗಿ ಸ್ವೀಕರಿಸಿದ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಆನಂದ್ ಪಾಟೀಲ್ ಇಂದು ತಮ್ಮ ಬೆಂಬಲಿಗರೊಂದಿಗೆ ಕೊಹಿನೂರು ಪಾಡ್ನಲ್ಲಿರುವ ಜಿಂದಾ ಶಹಾ ಮದರ್ ಸಾಹೇಬರ ದರ್ಗಾಕ್ಕೆ ಆಗಮಿಸಿ ಪ್ರಮಾಣ ಮಾಡುವ ಜೊತೆಗೆ ದರ್ಗಾದ ಆವರಣದಲ್ಲಿಯೇ ಸುದ್ದಿಗೋಷ್ಠಿ ನಡೆಸಿ ತಮ್ಮ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡಿರುವ ಕೊಹಿನೂರು ಗ್ರಾಮದ ಯುವ ಮುಖಂಡ ರತಿಕಾಂತ್ ಕೊಹಿನೂರು ಸೇರಿದಂತೆ ಇತರರು ದರ್ಗಾಕ್ಕೆ ಆಗಮಿಸಿ ಪ್ರಮಾಣ ಮಾಡುವ ಮೂಲಕ ತಮ್ಮ ಮೇಲಿನ ಆರೋಪ ಸಾಬೀತುಪಡಿಸಬೇಕು ಎಂದು ಸವಾಲು ಹಾಕಿದರು. ಈ ಸಂದರ್ಭದಲ್ಲಿ ಕೊಹಿನೂರು ಗ್ರಾಮದ ಪ್ರಮುಖರು, ಗಣ್ಯರು ಹಾಗೂ ಆನಂದ್ ಪಾಟೀಲ್ ಅವರ ಬೆಂಬಲಿಗರು ಉಪಸ್ಥಿತರಿದ್ದರು. ಜಿಂದಾ ಶಹಾ ಮದರ್ ದರ್ಗಾನಲ್ಲಿ ಸೇರುವ ಉದ್ದೇಶ ಏನಂದ್ರೆ, ಒಂದು 3-4 ದಿನ ಹಿಂದೆ ಒಂದು ಬಿಜೆಪಿ ಪಕ್ಷ ವತಿಯಿಂದ ಒಂದು ಪ್ರೆಸ್ ಮೀಟ್ ಆಯಿತು. ಅದರಲ್ಲಿ ಶರಣು ಸಲ್ಗರ್ ಅವ್ರ PA ಮಾತಾಡ್ತಾರೆ. ಅವ್ರ ಜೊತೆಗೆ ಒಂದು 3-4 ಜನ ಮಾತಾಡ್ತಾರೆ, ನಮ್ಮ ಊರಿನವರು. ಅವರಿಗೆ ಅವರೇನು ಮಾತಾಡಿರುವ ದಾಟಿ ಹಾಗೂ ಅವರ ಉದ್ದೇಶ ಮತ್ತು ಅವ್ರದ್ದೇನು ಚಾಲೆಂಜ್ ಮಾಡಿದ್ರು ನನಗೆ, ನೀನು ದರ್ಗಾನಲ್ಲಿ ಬಂದು, ನೀ ಗಂಡಸೇ ಇದ್ರೆ ದರ್ಗಾನಲ್ಲಿ ಬಂದು ದರ್ಶನ್ ತಗೊಂಡೇವೆ ನೀರು ಹಾಕೊಂಡು ತಲೆ ಮೇಲೆ ನೀ ಪ್ರೆಸ್ ಮೀಟ್ ಮಾಡಬೇಕು ಅಂದ್ರೆ ನಾನು ಸ್ವತಃ ದರ್ಗಾನಲ್ಲೇ ಕುಂತು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಈಗ ಕೆಲವೊಂದು ಎಲಿಗೇಷನ್ ಹಾಕಿದ್ದಾರೆ. ನಾನು ಅವ್ರಿಗೆ ಚಾಲೆಂಜ್ ಮಾಡ್ತೀನಿ. ಇವತ್ತು ನನ್ನ ಮೇಲೆ ಆರೋಪ ಮಾಡಿರಿ ನೀವು, ನಾನು ಎಷ್ಟು ಸತ್ಯ ಅಸತ್ಯ ಇದ್ದಿದ್ದು ನಾನು ಬಹಿರಂಗ ಸ್ಪಷ್ಟಪಡಿಸ್ತೀನಿ. ಅದೇ ರೀತಿ ನಾನು ನಿಮ್ಮ ಮೇಲೆ ಮಾಡ್ತೀನಿ. ನೀವು ಆರೋಪ ಸಿದ್ಧಪಡಿಸಬೇಕು. ಇಲ್ಲೇ ಯಾವ ದರ್ಗಾ ಎಲ್ಲೂವರೆಗೂ ನೀವು ಜಿಂದಾ ಶಹಾ ಮದರ್ ದರ್ಗಾನೇ ಅಂತಲ್ಲ, ನಿಮಗೆ ಎಲ್ಲಿ ಯಾವ ದೇವ್ರ ಮೇಲೆ ನಂಬಿಕೆ ಇದೆನೋ, ಯಾವ ದೇವ್ರ ಮೇಲೆ ನಂಬಿಕೆ ಇರಲಿ, ಎಲ್ಲಿ ಹೋಗಿ ಅಲ್ಲಿ ನೀವು ಹೇಳ್ಕೋಬೇಕು. ಯಾಕಂದ್ರೆ ನಾವು ಎಲಿಗೇಷನ್ ಮಾಡಿರೋದು, ಈಗ ಶರಣು ಸಲ್ಗರ್ PA ಮಾತಾಡ್ಯಾರಂದ್ರೆ ಅದ್ರ ಅರ್ಥ ಏನ್ ಗೊತ್ತಾ? ಸ್ವತಃ ಶರಣು ಸಲ್ಗರೇ ಮಾತಾಡ್ತಾ ಇರೋದು ಅರ್ಥ ಅದು. ಯಾಕಂದ್ರೆ ಶರಣು ಸಲ್ಗರ್ ಅವ್ರ ಜೊತೆ ನಮ್ದು ಫೈಟ್ ಇದೆ. ನಮ್ದು ಶರಣು ಸಲ್ಗರ್ ಅವ್ರ ಕಳಪೆ ಕಾಮಗಾರಿ, ಅವರ ಅವಧಿಯಲ್ಲಿ ಕಳಪೆ ಕಾಮಗಾರಿ ನಡೆದು ಅಂತೇಳಿ ನಮ್ದು ಆರೋಪ ಇದೆ. ಆ ಆರೋಪ ನಾವು ನಿರ್ಮಿತಿ ಮೇಲೆ, ಕೆಲವೊಂದು ಕಾಮಗಾರಿಗೆ ಮೇಲೆ ನಡೆದಿರುವಂತ ಆರೋಪ ನಾವು ಹಾಕಿದೀವಿ. ಆ ಆರೋಪಕ್ಕೆ ನಾನು ಚಾಲೆಂಜ್ ಮಾಡ್ತೀನಿ. ದಮ್ಮಿದ್ರೆ, ಗಂಡಸ್ತನಿದ್ರೆ ನೀನು ನಿರ್ಮಿತಿಯಲ್ಲಿ ನಾನು ಯಾವುದೇ ಪಾಲಿಲ್ಲ ಅಂತೇಳಿ ಹೇಳ್ಬೇಕು. ಮೀಡಿಯಾದಲ್ಲಿ ಬಂದು ಹೇಳ್ಬೇಕು, ಯಾವುದೇ ಗುಡಿ ಗುಂಡಾರಲ್ಲಿ ಬಂದು ಹೇಳ್ಬೇಕು. ಅದೇ ರೀತಿ ಅವ್ರ ಜೊತೆ ಇದ್ದವರು 4-5 ಮಂದಿ ಆರೋಪ ಮಾಡಿದಾರೆ ನನ್ನ ಮೇಲೆ, ಅವರಿಗೂ ಚಾಲೆಂಜ್ ಮಾಡ್ತೀನಿ. ನೀವು ಯಾವ ಗುಡಿಗೆ ನಂಬ್ತೀರಿ, ಯಾವ ದೇವ್ರಿಗೆ ನಂಬ್ತೀರಿ, ಆ ದೇವರ ಮೇಲೆ ನೀವು ಪ್ರಮಾಣ ಮಾಡಿ ಹೇಳ್ಬೇಕು. ನಾನು ಇವತ್ತು ಹೇಳ್ತೀನಿ. ಯಾಕಂದ್ರೆ ಎಲಿಗೇಷನ್ ನಂಬರ್ 1, 25 ಲಕ್ಷ ರೂಪಾಯಿ ತಗೊಂಡು ನಾನು ಜಾಯಿನ್ ಆಗ್ತೀನಿ, 25 ಲಕ್ಷ ರೂಪಾಯಿ ಕೊಡ್ರಿ, ಜಾಯಿನ್ ಆಗ್ತೀನಿ ನಿಮ್ಮ ಪಕ್ಷದಾಗ ಅಂತಂದಾರ. ನಾನು ಇವತ್ತು ಹೇಳಕ್ ಇಚ್ಛಪಡ್ತೀನಿ. ನಾನು JDS ನಲ್ಲಿದ್ದೆ, ರಿಸೈನ್ ಮಾಡಿದೆ, ಪಕ್ಷ ರಿಸೈನ್ ಮಾಡಿದಾಗ ನನಗೆ ಕರೆದು, ಪಕ್ಷದವ್ರು ಇವರು ಕರೆದ್ರು, ಅವರು ಕರೆದ್ರು, ನಮ್ಮ ಜೊತೆ ಬರ್ರಿ, ನಿಮ್ ಜೊತೆ ಬರ್ರಿ. ಬಿಜೆಪಿ ಅವ್ರು, ನಾನು ಒಂದು ಸೆಕ್ಯುಲರ್ ಮನುಷ್ಯ, ಸೆಕ್ಯುಲರ್ ಪಕ್ಷಕ್ಕೆ ಸೇರ್ಬೇಕಂತ ಉದ್ದೇಶ ಇತ್ತು. ಆದ್ರೆ ನನಗೆ ಕೆಲವರು ಬಿಜೆಪಿ ಮಿತ್ರರು ನಮ್ಮವರು ಕರೆದ್ರು, ಅವರು ಆಫೀಸ್ ಕರೆದ್ರು.
ನೋಡ್ರಿ ಹಿಂಗಿಂಗದ, ನೀವು ಕಷ್ಟದಲ್ಲಿದ್ರಿ, ನಿಮ್ಗೆ 30-40 ಲಕ್ಷ ರೂಪಾಯಿ ಬಾಕಿ ಅದ, ನೀವು ನಮ್ಮ ಪಕ್ಷಕ್ಕೆ ಬರ್ರಿ, ನೀವೆಲ್ಲ ಅದೆಲ್ಲ ಇತ್ಯರ್ಥ ಮಾಡ್ತೀವಿ ಅಂತ ಅನ್ನೋ ಭಾಷೆ ಆಡಿದ್ರು. ಕಡೆ ಒಂದು ಇಂಥ ನಿರ್ಣಯ ಬಂತು, 25 ಲಕ್ಷ ರೂಪಾಯಿ ನಾವು ನಿಮಗೆ ಕೊಡ್ತೀವಿ. ಈಗ 12.5 ಲಕ್ಷ, ಮುಂದೆ 12.5 ಲಕ್ಷ ಕೊಡ್ತೀವಿ, ನೀವು ಜಾಯ್ನ್ ಆಗಿ. ನೀವು ಯಾರಿಗೆ ಹೇಳ್ತೀರಿ ಅವ್ರಿಗೆ 12.5 ಲಕ್ಷ, ಮತ್ತೆ ಈಗ ನಿಮ್ಮ ಕೈಯಲ್ಲಿ 12.5 ಲಕ್ಷ ಕೊಡ್ತೀವಿ ಅಂತಂದ್ರು. ಅದೇ ರೀತಿ ಅದು ಆದ ಕೂಡಲೇ ನಮಗೇನಂದ್ರು, ಶಾಸಕರು ಫೋನ್ ಮಾಡಿದ್ರು. ನೋಡ್ರಿ ನಮ್ಮವ್ರು ಮಾತಾಡಿದಾರೆ ಅಂದ್ರೆ ನೀವು ದಯವಿಟ್ಟು ನಾ ಮಾತಾಡೋದಂಗೆ ನಾವೆಲ್ಲದಕ್ಕೂ ನಿಮ್ಮ ಜೊತೆ ಇರ್ತೀವಿ ಅಂತಂದ್ರು. ನಾನು ಆ ಮಾತಿಗೆ ನನ್ನನ್ನು ಕೇಳ್ಕೊಂಡೆ. ಬಟ್ ನನ್ನ ಮನಸ್ಸು ಎಂದೂ ಆ ಪಕ್ಷಕ್ಕೆ ಸೇರ್ಬೇಕಂಬುದು ಉದ್ದೇಶ ಇರಲಿಲ್ಲ. ಆ 25 ಲಕ್ಷ ಆಹ್ವಾನ ಅವ್ರು ಕೊಟ್ಟಿದ್ದಾರೆ ಹೊರತು ನಾನು ಅವರಿಗೆ ಕೊಟ್ಟಿಲ್ಲ. ದೇವ್ರ ಗುಡಿಯಲ್ಲಿ ಹೇಳ್ತೀನಿ, ನಂದು ಅವ್ರಿಗೂ ಚರ್ಚೆ ಆಗಿದ್ದು ಸತ್ಯ. ಬಟ್ ನಾನು ಹೇಳಿದ್ದೆ ನಾನು ಕೊಡ್ತೀನಿ ಅಂದ್ರೆ ಅವ್ರ ಹತ್ರ ತಗೊಂಡು ನಾನು ಬರ್ತಿದ್ದೆ, ಪಕ್ಷಕ್ಕೆ ಬರ್ತಿದ್ದೆ. ನಾನು ಪಕ್ಷ ಬಿಟ್ಟಿಲ್ಲ, ಅನ್ಕಂಡೀಷನಲ್ ಕಾಂಗ್ರೆಸ್ ಪಕ್ಷದಲ್ಲಿ ಸೇರಿದ್ದೀನಿ. ಅದೇ ರೀತಿ ಅದು ಒಂದು ಆರೋಪ ಆಯ್ತು. ಇದು ದೇವ್ರ ಗುಡಿಯಲ್ಲೇ ಹೇಳ್ತೀನಿ, ದರ್ಗಾನಲ್ಲೇ ಹೇಳ್ತಾ ಇದ್ದೀನಿ. ಚನ್ಮಲ್ಲೇಶ್ವರ ದೇವಸ್ಥಾನ ಟೆಂಪಲ್ ನಲ್ಲಿ ನಾನು ರೊಕ್ಕ ತಗೊಂಡಿನಿ ಅಂತ ಹೇಳ್ತಾರೆ. ಚನ್ಮಲ್ಲೇಶ್ವರ ದೇವಸ್ಥಾನ ಸ್ಟಾರ್ಟ್ ಆಗಿದ್ದು ಸುಮಾರು 17-18 ವರ್ಷ ಆಯ್ತು. ನಾನು ರಾಜಕೀಯಕ್ಕೆ ಬಂದು 2004ರಲ್ಲಿ ಬಂದಿದ್ದೆ. ನಾನು ನಮ್ಮ ಗುರುಗಳು ವರ್ಕಲಿ ಸರ್ ಅವರು ನೇತೃತ್ವದಲ್ಲಿ, ಈರಣ್ಣ ಮೂಲ್ಗೆ ಅವ್ರ ನೇತೃತ್ವದಲ್ಲಿ, ಗೋಪಾಲರಾವ್ ದೇಸಾಯಿ ಅವ್ರ ನೇತೃತ್ವದಲ್ಲಿ, ಹಿರಿಯ ಪ್ರಮುಖರ ಇದರ ನೇತೃತ್ವದಲ್ಲಿ ದೇವಸ್ಥಾನ ನಡೀತಿತ್ತು, ಆ ಕಟ್ಟಡ ನಡೀತಿತ್ತು. ಆ ಕಟ್ಟಡದಲ್ಲಿ ನಾನು ಸಹಾಯ ಮಾಡಿದ್ದೀನಿ ಹೊರತಾಗಿ ಅವ್ರಿಗೆ ಯಾವುದೇ ರೀತಿಲಿ ದುಡ್ಡಿಂದು ಇದು ಮಾಡಿಲ್ಲ. ಅವ್ರು 4 ಲಕ್ಷ ತಗೊಂಡಿನಿ ಅಂತಾರೆ. ನನ್ನ ಬಳಿ ಒಂದು ಆಡಿಯೋ ಕ್ಲಿಪ್ ಇದೆ, ಆ ಪಂಚಾಯತಿ ಆಗಿರೋದು. ಆ ಪಂಚಾಯತಿ ಅದು ಆ ದುಡ್ಡು ಏನ್ ಕೊಟ್ಟಿದ್ದಾರೆ ಅವ್ರು ಗುಡಿಗೆ ಕೊಟ್ಟಿದ್ದಾರೆ. ನಾನು ವೈಯಕ್ತಿಕ ಒಂದು ದುಡ್ಡು ತಗೊಂಡಿಲ್ಲ. ಇದು ಬಹಿರಂಗವಾಗಿ ಹೇಳ್ತೀನಿ, ವೈಯಕ್ತಿಕವಾಗಿ ನನ್ನ ದುಡ್ಡು ಏನು ಕೊಟ್ಟಿಲ್ಲ. ಹೊರತಾಗಿ ಆ ಗುಡಿಗೆ 70ರಿಂದ 80 ಸಾವಿರ ರೂಪಾಯಿ ನಾವು ಪಟ್ಟಿ ಸಮೇತ ಎಡಿಷನಲ್ ಖರ್ಚಾಗಿ ಮಾಡಿದ್ವಿ. ಆ ಗುಡಿಯಲ್ಲಿ ಬಿ ಹೇಳ್ತೀನಿ, ಇಲ್ಲಿ ಬಿ ಹೇಳ್ತೀನಿ. ಮತ್ತೆ ನಂದು ಒಬ್ಬನೇ ಅಥವಾ ನಾನು ಈರಣ್ಣ ಮೂಲ್ಗೆ ಇಲ್ಲ. ಅದರಂತೆ ಇನ್ನೊಂದು ಇದೆ, PHC ಸೆಂಟರ್ ಅಲ್ಲಿ ದುಡ್ಡು ತಗೊಂಡಿದ್ದೀನಿ. PHC ಕೊಯ್ನೂರು ಸೆಂಟರ್ ಅಲ್ಲಿ ದುಡ್ಡು ತಗೊಂಡಿದ್ದೇನೆ ಅಂತ ಹೇಳಿದ್ದಾರೆ. PHC ಸೆಂಟರ್ ಕೊಯ್ನೂರಲ್ಲಿ ಆಕ್ಚುಲಿ ಬೇರೆ ಕಡೆ ಆಗ್ತಾ ಇತ್ತು. ಆವಾಗ ಒಂದು 50 ಲಕ್ಷ ಅನುದಾನ ಬಂತು, ಏನು 51 ಕೋಟಿ ಬಂತು. ಆ ಅನುದಾನ ಹಳೆಯದು ಡೆಮಾಲಿಷ್ ಮಾಡಿ ಅಲ್ಲಿ ಕಟ್ಟಿದ್ರು. ಕಟ್ಟುವಾಗ ನಾ ಶ್ರೀಶೈಲಕ್ಕೆ ಹೋಗಿದ್ದೆ. ಶ್ರೀಶೈಲಕ್ಕೆ ಹೋದಾಗ ಅವರು ಸೆಂಟ್ರಿಂಗ್ ಹಾಕಿದ್ದಿತ್ತು. ಸೆಂಟ್ರಿಂಗ್ ಹಾಕಿದಾಗ ಅಲ್ಲಿ ನೋಡಿದಾಗ ಅಲ್ಲಿ ರಾಡ್ಸ್ ಕಮ್ಮಿದ್ದು. ನಮ್ಮ ಹುಡುಗರಿಗೆ ಹೇಳಿದೆ, ಅವ್ರು ಏನಾದ್ರು ಸೆಂಟ್ರಿಂಗ್ ಹಾಕ್ಲಕ್ ಬಂದ್ರು ಅಂತ ನಿಂದ್ರಿಸ್ರಪ್ಪ ಅಂತ ಹೇಳಿ. ನಮ್ಮ ಹುಡುಗರು ನಿಂದ್ರಿಸ್ಯಾರ, ನಾನ್ ನಿಂದ್ರಿಸಿಲ್ಲ. ನಮ್ಮ ಹುಡುಗರು ನಿಂದ್ರಿಸ್ಯಾರ. ಹುಡುಗರು ನಿಂದ್ರಿಸ್ಬಿಡಕ್ ಹಿಂಗಿಂಗ್ ಆಗಿದ್ದು ನಾವು ಎಲ್ಲ ನೋಡಿದೀವಿ. ಅವ್ರ ಜೊತೆ ನಂದು ಅವ್ರದ್ದು ಯಾವುದೇ ಲೇನ್ ದೇನ್ ಆಗಿಲ್ಲ. 1 ರೂಪಾಯಿ ನಾನು ತಿಂದಿಲ್ಲ. ಇದನ್ನು ದರ್ಗಾದಲ್ಲೇ ಹೇಳ್ತೀನಿ. ಅದ್ರ ಜೊತೆಗೆ ಅವ್ರಿಗೆ ಏನ್ ನುಕ್ಸಾನ್ ಮಾಡಿದೀನಿ ಅದನ್ನು ಹೇಳ್ತೀನಿ. ಈಗ 1.5 2 ಟನ್ ಸ್ಟೀಲ್ ಅವ್ರ ಕೈಲಿ ಹಾಕ್ಸಿನ ಹಾಕ್ಸಿ ಕೆಲಸ ತಗೊಂಡಿನಿ. ಒಳ್ಳೆ ಕೆಲಸ ಆಗೋಂಗ ನೋಡ್ಕೊಳ್ಳೋದು ಕೆಲಸ ನಾ ಮಾಡೀನಿ. ಅದನ್ನು ದೇವ್ರ ಗುಡಿಲೇ ಹೇಳ್ತೀನಿ. ಮಲ್ಟಿ ವಿಲೇಜ್ ವಾಟರ್ ಸಪ್ಲೈ ಇದನ್ನು ಕ್ಲಿಪ್ ಇದೆ ನನ್ನ ಹತ್ರ, ಅದನ್ನು ಕ್ಲಿಪ್ ಹಾಕ್ತೀನಿ ನಿಮಗೆ. ಮತ್ತೆ ಮಲ್ಟಿ ವಿಲೇಜ್ ವಾಟರ್ ಸಪ್ಲೈ ನಲ್ಲಿ ನಾನು ದುಡ್ಡು ತಗೊಂಡಿನಿ ಅಥವಾ ನಾನು ಏನೋ ಮಾಡಿದೀನಿ ಅಂತ ಹೇಳ್ತಾರೆ, ಆರೋಪ ಮಾಡ್ತಾರೆ. ಮಲ್ಟಿ ವಿಲೇಜ್ ವಾಟರ್ ಸಪ್ಲೈ ಅಲ್ಲಿ ನಾನು ಅರ್ಜಿ ಹಾಕಿದ್ದು ಖರೆ, ಆನ್ಲೈನ್ ಅರ್ಜಿ ಕಂಪ್ಲೇಂಟ್ ಹಾಕಿದ್ದು ಖರೆ. ನಾನು ಅವ್ರ ಹತ್ರ ಒಂದು MP ತಿಂದ್ರೆ ದೇವ್ರು ನಾನು ನೋಡ್ಕೊತೇನೆ. ನಾನೇನು ತಿಂದಿಲ್ಲ. ಅದನ್ನು ಆಡಿಯೋ ಕ್ಲಿಪ್ ಇದೆ. ಅದು ಹಾಕಿದ ಉದ್ದೇಶ ಏನಿತ್ತಂದ್ರೆ, ನಾವು ಬಸವೇಶ್ವರ ಮೂರ್ತಿ ಕಟ್ಟಡ ಸ್ಥಾಪನೆ ನಡೆದಿತ್ತು. ಸ್ಥಾಪನೆಯಲ್ಲಿ ನಾವು ಎಲ್ಲಾ ಗುತ್ತಿಗೆದಾರಗಳು ಸಮೀಪ ಇದ್ದವರಿಗೆ ಎಲ್ಲರಿಗೆ ಫಂಡಿಂಗ್ ಮಾಡತ್ತಿದ್ವಿ. ಆ ಫಂಡಿಂಗ್ ಮಾಡುವಾಗ ಅವ್ರ ಸಮೀಪ ಕುಂತವ್ರು, ಅವ್ರ ಸಮೀಪ ಕುಂತವ್ರು ಏನ್ ಆರೋಪ ಏನ್ ಮಾಡಿದಾರೆ ಅಂದ್ರೆ, ಅವ್ನು ಮಾಡ್ಲತ್ತಾನ ಮುಂದಾಗಿ ಅವ್ನಿಗೆ ಕೊಡ್ಬೇಡ್ರಿ ಅಂತ. ಆ ಮಾತು ಕೇಳೋರು ಏನಂದ್ರೆ, ನಾವು ಕೊಡಲ್ಲ ಅಂದಿದ್ದಕ್ಕೆ ಅರ್ಜಿ ಹಾಕಿನಿ. ಅವ್ರು 2 ಲಕ್ಷ ರೂಪಾಯಿ ದೇಣಿಗೆ ನಮ್ಮ ಬಸವೇಶ್ವರ ಮೂರ್ತಿ ಕೊಟ್ಟಿದ್ದಾರೆ. ನನಗೆ ಕೊಟ್ಟಿಲ್ಲ ವೈಯಕ್ತಿಕ, ಬಸವೇಶ್ವರ ಮೂರ್ತಿ ಕೊಟ್ಟಿದ್ದಾರೆ. ನಾನು ಆಯ್ತ್ರಿ, ನಿಮ್ಗೆ ಏನೇ ತಪ್ಪು ಆದ್ರೂ ನಾವು ಸರಿಪಡಿಸ್ಕೋತೇವೆ, ಎಲ್ಲ ಕೆಲಸ ಚಲೋ ಮಾಡ್ತೀವಿ ಅಂತ ಅದು ವಿಡ್ರಾಲ್ ಮಾಡ್ತೀವಿ ಅಷ್ಟೇ. ಇದು ಬಹಿರಂಗವಾಗಿ ಹೇಳ್ತೀನಿ, ನಾನು ವೈಯಕ್ತಿಕ ತಗೊಂಡಿಲ್ಲ. ಇದರಂತೆ ಅವ್ರು ಏನ್ ಹೇಳ್ತಾರೆ, ಮಲ್ಟಿ ವಿಲೇಜ್ ವಾಟರ್ ಸಪ್ಲೈ ಕೆಲಸ ಅವ್ರ ಅವಧಿದಲ್ಲಿ ಆಗಿದೆ, ಇವ್ರದ್ರಲ್ಲಿ ಸತ್ಯ. ಯಾರ ಅವಧಿದಲ್ಲಿ ಬೀನಾಣಸ್ ಅವರು ಗೊತ್ತಿದ್ದಾರೆ. ನಾ GB ಹಲವಾರು ಸರಿ ಎತ್ತಿ ಎಲ್ಲ ಪೇಪರ್ ಫೈಲ್ ಎಲ್ಲ ಆಗಿದೆ. ಅದು ಒಬ್ಬರದ್ದು ಕೆಲಸ ಇಲ್ಲ, ಎಲ್ಲರೂ ಕಲ್ತು ಮಾಡಿದ್ದ ಅವಳು ಮಲ್ಟಿ ವಿಲೇಜ್ ವಾಟರ್ ಸಪ್ಲೈ. ಅದರಲ್ಲಿ ಅವ್ರು ಬಂದಾಗ, ಇಲ್ಲಿ ನಮ್ಮ ಊರಿಗೆ ಬಂದಾಗ ಅವ್ರು ಧಮಕಿ ಹಾಕಿ, ಅವರು
ಅವ್ರ ನಮ್ಮ ಏನ್ ಪಿ ಅವ್ರ ಜೊತೆಗೆ ಇನ್ನೊಬ್ರು ಬಂದಿರಲ್ಲ ಶಿವಶರಣಪ್ಪ ಸಂತಾಜಿ ಅವರು ಅವ್ರ ಕಂಡೀಷನ್ ಹಾಕಿ ನಮ್ಮವರೇ ಇಲ್ಲಿ ಕೆಲಸ ಮಾಡ್ಬೇಕು, ನಮ್ದೇ ಗಾಡಿ ರೆಂಟ್ನಲ್ಲಿ ಇರ್ಬೇಕು. ಈಗ ಅವ್ರ ಮಗ ಅಲ್ಲಿ ಕೆಲಸ ಮಾಡ್ತಾನೆ, ಅವ್ರ ಗಾಡಿಯಲ್ಲಿದೆ ಹಲವಾರು ದಿನ ಇದ್ದು. ನಂದು ಗಾಡಿ ಇತ್ತು ಅಲ್ಲಿ 4-5 ತಿಂಗಳು. ಅವರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಖರೆ ನಾನು ಏನು ಯಾವುದೇ ಬ್ಲ್ಯಾಕ್ ಮೇಲ್ ಮಾಡೋ ₹1 ತೊಗೊಂಡಿಲ್ಲ ಅವ್ರ ಬಳಿ. ಇದನ್ನು ಕ್ಲಿಯರ್ ಮಾಡಿ ಸ್ಪಷ್ಟೀಕರಣ ಮಾಡ್ತೀನಿ. ಅದೇ ರೀತಿ ಎಸ್ ಸಿ ಹಾಸ್ಟೆಲ್ ನಲ್ಲಿ ನಡೆದಿತ್ತು. ಎಸ್ ಸಿ ಹಾಸ್ಟೆಲ್ ಕೊಯ್ನೂರಿನಲ್ಲಿ ನಡೆದಾಗ ಅದು ವೀಕ್ಷಣೆಗೆ ಹೋಗಿದ್ದೀವಿ ನಾವು. ಇಲ್ಲೇ ಕಾಶಪ್ಪ ಅಂತಿದ್ದಾರೆ, ಅವರು ಸೆಂಟ್ರಿಂಗ್ ಕೆಲಸ ಮಾಡ್ತಿದ್ರು. ಅವ್ರು ನನಗೆ ಒಂದು ಮೆಸೇಜ್ ಹಾಕಿದ್ರು, ಏನ ಸರ್ ಗೌಡ್ರೆ ಇದು 1 ಫೀಟ್ ಮೇಲೆ 1.5 ಫೀಟ್ ಮೇಲೆ ಪಿಲ್ಲರ್ ಕೂಡಿಸ್ಲತ್ತಾರ್ರಿ, ನೀವು ಬಂದು ಅದಕ್ಕೆ ಇದು ಮಾಡ್ಬೇಕ್ರಿ ಅಂದ್ರು. ಅದು ಹಾಡ್ ಕೆಳಗಡೆ ಕಲ್ಲಿದ್ದಕ್ಕೆ ಅವರು ಅಷ್ಟೇ ಇದ್ರ ಮೇಲೆ ಮಾಡುತ್ತಿದ್ರು. ಅದಕ್ಕೆ ನಾನು ಹೋಗಿ ನಾನು ನೋಡಿ ಅದು ಕೆದರ್ಸಿ ಬ್ಲಾಸ್ಟಿಂಗ್ ಮಾಡಿಸಿ ಸ್ಟೀಲ್ ಚೇಂಜ್ ಮಾಡಿಸಿ ಎಲ್ಲ ವರ್ಕ್ ಮಾಡಿಸಿ ನಾನು ಕೆಲಸ ಒಳ್ಳೆ ರೀತಿಯಿಂದ ಆಡ್ಕೊಂಡು ನಡ್ಕೊಂಡಿದ್ದೀನಿ. ಇದು ನಾನು ಗುಡಿಯಲ್ಲೇ ಹಾಕಿ ಇದು ಬಿ ನಾನು ₹1 ತಗೊಂಡಿಲ್ಲ ಅಂತ ಎಲ್ಲ. ಮತ್ತೆ ಅದೇ ರೀತಿ ರೋಡ್ ಡಿವೈಡರ್ ಕೊಹಿನೂರ್ ಪಾಡ್ಲಿಂದ ನಡೆದಿತ್ತು. ಅದು ಪೂರ್ತಿ ಕರಿಮಣ್ಣು ಎಲ್ಲ ಮಿಕ್ಸ್ ಮಾಡಿ ರೋಡ್ ಮೇಲೆ ಹಾಕಿದ್ರು. ರೋಡಲ್ ಮೇಲೆ ನಾನು ಜೈಗೆ ಫೋನ್ ಮಾಡಿ ಇದು ತೆಗೆಸ್ರಿ ಪೈಲ, ಇದು ಎಲ್ಲ ಸಾಯಿಲ್ ತೆಳಗಿದು ಹೋಗ್ತದ, ತೆಗೆಸ್ರಿ ಅಂದ ಕೂಡಲೇ 15 ದಿವಸ 20 ದಿವಸ ಕೆಲಸ ನಿಂದ್ರಿಸಿ ಅದು ಎಲ್ಲ ತೆಗೆಸಿ ರೀಸಾಯಿಲಿಂಗ್ ಮಾಡಿಸಿದ್ದೆವು, ಮತ್ತೊಂದು ಸಾಯಿಲಿಂಗ್ ಮಾಡಿಸಿದ್ದೆವು. ಮುಂದೆ ಡಾಂಬರೀಕರಣ ಮಾಡೋ ಮುಂದ ಅವ್ರು ಎಲ್ಲರಿಗೂ ಹೇಳ್ದೇವು, ಜೈಗೆ ಹೇಳ್ದೇವು, ಎಡಬಲಿಗೆ ಹೇಳ್ದೇವು. ಅವ್ರು ಯಾರು ಗೊತ್ತಿದಾರ ಮಾತು ಕೇಳಲಾಗ್ಯಾರ ಗೌಡ್ರೆ, ನೀವು ಎದುರು ನಿಂತು ಕೆಲಸ ತೋಡ್ರಿ ಅಂತಂದ್ರು. ನಾವು ಎದುರು ನಿಂತು ಕೆಲಸ ತಗೊಂಡಿದ್ದೇವೆ. ಅವತ್ತು ಡಾಂಬರೀಕರಣ ಮಾಡುವಾಗ ನಾನು ಬೀದರ್ಗೆ ಯಾವುದೋ ಒಂದು ಕೆಲಸಕ್ಕೆ ಹೋಗುವಾಗ ನಮ್ಮ ಹುಡುಗರು ಎದುರು ನಿಂತು ಡಾಂಬರ್ ಹಾಕೊಂಡಿದ್ದಾರೆ. ಅವ್ರಿಗೆ 1 ದುಡ್ಡಲ್ಲ 2 ದುಡ್ಡಲ್ಲ ₹10 ಲಕ್ಷ ಘಾಟ್ ಹಾಕಿ ಗೊತ್ತಿದ್ದಾರೆ. ₹10 ಲಕ್ಷ. ನಾನು ₹1 ತಿಂದಿಲ್ಲ, ಅದು ₹1 ತಿಂದಿಲ್ಲ. ಅದನ್ನು ಆಡಿಯೋ ಇದೆ, ನಾನು ತೋರಿಸ್ತೀನಿ. ಯಾಕಂದ್ರೆ ಸುಮ್ನೆ ಆರೋಪ ಮಾಡೋದು, ಸುಮ್ನೆ ಇದು ಮಾಡೋದು ಇನ್ನೂ ಹಲವಾರು ಇದಾವೆ. ಈಗ ಹಲವಾರು ಅವರು ಎಲಿಗೇಷನ್ ಹಾಕಿದ್ದಾರೆ, ನಿರ್ಮಿತಿ ಮೇಲೆ ಹಾಕಿದ್ದಾರೆ, ಎಗ್ರೋ ಆಫೀಸ್ ತಾಡ್ಪತ್ರಿ ಮೇಲೆ ಹಾಕಿದ್ದಾರೆ. ತಾಡ್ಪತ್ರಿ ಮೇಲೆ ಲೆಟರ್ ಕೊಟ್ಟು 500, 1000, 2,000 ನೋಡಿದ್ದಾನಂತೆ. ತಾಡ್ಪತ್ರಿನೇ ಸಿಗ್ತದ ಮಾರಾಯ. ನೀನು ಯಾವ ಲೀಡರ್ ಮಾಡ್ಯಾನ? ತಾಡ್ಪತ್ರಿನೇ 500, 1000 ಸಿಗ್ತದ. ನಾ ಲೆಟರೇ ತಾಡ್ಪತ್ರಿ 500, 1000 ಕೊಡ್ತೀನಿ. ಒಂದು ಸಿಂಗಲ್ ಲೆಟರ್ ನಾನು 4,000 ಲೆಟರ್ ಹಂಚಿ. ನಾನು 4,000 ಲೆಟರ್ ನಂದೇ ಚಾ ಕುಡಿಸಿ. ನಾನು ಇರ್ಲಿಲ್ಲ ಅಂದ್ರೆ ನಮ್ಮ ಗೆಳೆಯರು ಹೋಟೆಲ್ದಾಗ ಇರ್ತಿತ್ತು, ಬಲ್ಬಿ ಮಣ್ಕಲ್ ಅವ್ರ ದುಕಾನ್ದಾಗ ನಮ್ಮ ಲೆಟರ್ ಇರ್ತಿತ್ತು, ಮತ್ತೊಬ್ಬರು ಲೆಟರ್ ಬೇರೆ ಊರಾಗ ಇರ್ತಿತ್ತು. ಅವರೇ ಚಾ ಕುಡಿಸಿ ನಮ್ದು ಏನು ಚಾಕೆ ಹೋಗಿರ್ಬೇಕು ₹1 ಲಕ್ಷ. 10, 20,000, 30,000, 40,000 ಹೋಗಿರ್ಬೇಕು. ನಾನು ಪ್ರಿಂಟಿಂಗ್ನಾಗ ಅಡಿಷನಲ್ ಪ್ರಿಂಟ್ ಹಾಕೊಂಡು ಲೆಟರ್ ಕೊಟ್ಟಿನಿ. ಇದು ಒಂದೇ ಕ್ಷೇತ್ರ ಅಲ್ಲ, ಇಡೀ ಬಿಜೆಪಿ ಎಲ್ಲೆಲ್ಲಿ ಜಿಲ್ಲಾ ಪಂಚಾಯತ್ ಮೆಂಬರ್ ಇದ್ರು ಅಲ್ಲೆಲ್ಲ ಕೊಟ್ಟಿನಿ ನಾನು. ಯಾಕಂದ್ರೆ ಕೆಲಸ ಮಾಡೋದು ನಮ್ದು ಪ್ರವೃತ್ತಿ ಇದೆ, ಕೆಲಸ ಮಾಡ್ಕೊಂಡಿನಿ. ಹಂಗೆ ಅದೇ ರೀತಿ ಇನ್ನೊಂದು ಕೆಲಸ ಹೇಳ್ತೀನಿ. ಅಲ್ಲಿ RSK ನಲ್ಲಿ ಒಂದು ಬಿಲ್ಡಿಂಗ್ ನಡೀತಿತ್ತು. ಆ ಬಿಲ್ಡಿಂಗ್ ನಲ್ಲಿ ಗೋಡಾನ್ ನಲ್ಲಿ ಸಿಮೆಂಟಿನ್ ಬ್ರಿಕ್ಸ್ ಹಾಕಿದ್ರು. ನಾನು ಸ್ಥಳಕ್ಕೆ ಹೋದೆ, ಆ ಬ್ರಿಕ್ಸ್ ಕ್ವಾಲಿಟಿ ಇರಲಿಲ್ಲ. ಹಿಂಗೆ ಒಕ್ಕಾಡಿದ್ರೆ ಹೊಡಿತಿತ್ತು. ನನ್ನ ಫೇಸ್ಬುಕ್ ಐಡಿಯಲ್ಲಿ ಎಲ್ಲ ಸಿಕ್ತಾವ. ಒಕ್ಕಾಡಿದ್ರೆ ಹೊಡಿತಿತ್ತು. ಅದಕ್ಕೆ ಏನು ಮಾಡಿದೆ ನಾನು, ಇಮಿಡಿಯೇಟ್ ಅದು ತೆಗಿಲಿಕ್ಕೆ ಹಚ್ಚಿ ಕಂಪ್ಲೇಂಟ್ ಕೊಟ್ಟ ಬಳಕ ಅವ್ರು ತೆಗಿಲಿಲ್ಲ. ನನಗೆ ಆಮೇಶ ಹೊತ್ತರು ನಮ್ಮೂರ್ದವ್ರೆ ಪ್ರಕಾಶ್ ಪರಂಡೆ ಅನ್ನೋರು ಬಂದ್ರು ನನ್ನ ಹತ್ರ. ₹15,000 ತೋರಿ ಗೌಡ್ರೆ, ₹15,000 ತೋರಿ, ಅದೇ ಇಟ್ಟಂಗಿ ಇರ್ಲಿ, ನಾವು ಕ್ವಾಲಿಟಿ ಮಾಡ್ತೀವಿ ಮುಂದೆ ಅಂದ್ರು. ನಾನು ಪೈಲ ಇಟ್ಟಂಗಿ ಬದಲಾಸು, ಕೆಂಪ್ ಇಟ್ಟಂಗಿ ತಂದು ಹಾಕು. ಇದೊಂದು ಎಸ್ಟಿಮೇಟ್. ನೀವು ಕೆಂಪ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಅವು ಹಾಡಿರ್ತಾವ, ಹಾಕು, ನಾವೆಲ್ಲ ನೋಡ್ಕೊತೀವಿ ಅಂತೇಳಿ ಕೆಂಪ್ ಇಟ್ಟಂಗಿ ಹಾಕ್ಸಿವಿ. ಇವೇ ಇಟ್ಟಂಗಿ ಡೂಪ್ಲಿಕೇಟ್ ಇಟ್ಟಂಗಿ ಮುಡ್ಬಿಕ್ ಹಾಕ್ಯಾರ. ಅವು ಬಿಲ್ಡಿಂಗ್ ಹೊಡಿಲಿಕ್ಕೆ ಆಗಿದ್ವಿ. ಅಲ್ಲಿ 15,000 ಆಮಿಷ ಕೊಟ್ಟರು, ನಾವು ಒಂದು ದುಡ್ಡು ತಗೊಂಡಿಲ್ಲ. ಇಂಥ ಹಲವಾರು ಆಮಿಷ ಇದಾವೆ ನನ್ನ ಮೇಲೆ ಮಾಡಿದ್ದಾರೆ. JJM ನಲ್ಲಿ ಮಾಡಿದ್ದೀನಿ ಅಂತ ಹೇಳಿತಾರ. JJM ನಲ್ಲಿ ಎಲ್ಲಾ ಕೆಲಸ ಕಳಪೆ ಆಗಿದೆ. JJM ನಲ್ಲಿ ಕೆಲಸ ಮಾಡಿದವರು ಯಾರಪ್ಪ? ರಾಜಣ್ಣ ಸಾವ್ಕಾರ್ ತಮ್ಮ ಏನ ಅಣ್ಣ. ಯಾರು ಬಲಿದ್ದಾರೆ ಅವರು? ಬಿಜೆಪಿದಾಗಿದ್ದಾರೆ. ಕೇಳ್ರಿ ಅವರಿಗೆ. ಕೊಯ್ನೂರು ವಾಡಿಯಲ್ಲಿ ಯಾರು ಮಾಡಿದ್ದಾರೆ? ರಾಜಣ್ಣ ಸಾವ್ಕಾರ್ ತಮ್ಮ. ಅಟ್ಟೂರಿನಲ್ಲಿ ಯಾರು ಮಾಡಿದ್ದಾರೆ? ರಾಜಣ್ಣ ಸಾವ್ಕಾರ್ ತಮ್ಮ. ಕೇಳ್ರಿ ಅವರಿಗೆ. ಸಾಬೀತು ಪಡಿಸ್ತೀರಿ, ನಾನು ಹೋಗ್ತೀನಿ, ಅದಕ್ಕೆ ಸಾಬೀತು ಪಡಿಸ್ರಿ. ನಾನು ಪ್ರೂವ್ ಮಾಡತ್ತೀನಿ, ನಾ ಹಣಿ ಮಾಡತ್ತೀನಿ, ನೀವು ಮಾಡ್ರಿ. ಅವಾಗ ನಿಮ್ಗೆ ಗಂಡಸ್ತನ ತೋರಿಸ್ದಂಗ. ನೀವೆಲ್ಲರೇ ಹಾದಿ ಬೀದಿಗೆ ಯಾವಾರ ಹೇಳತ್ತಾನ ಕೇಳಿ ಇದು ಮಾತಾಡೋದಲ್ಲ. ಆನಂದ್ ಪಾಟೀಲ್ ಸ್ವಂತ ದುಡ್ಡಿಲಿಂದ ಖರ್ಚು ಮಾಡಿ ₹50 ಲಕ್ಷ ನನ್ನ ತಂದೆ ತಾಯಿ ತಗೊಂಡು ರಾಜಕೀಯ ಮಾಡಿ. ನಾನು ₹50 ಲಕ್ಷ
ನನ್ನ ತಂದೆ ತಾಯಿ ಮೇಲೆ 50 ಲಕ್ಷ ರೂಪಾಯಿ ತೊಗೊಂಡಿನಿ, ಹೊರಗೆ ಇನ್ನೂ 10-15 ಲಕ್ಷ ರೂಪಾಯಿ ಬಾಕಿ ಅದ ನನಗೆ. ಇಷ್ಟೆಲ್ಲ ಪ್ರಾಪರ್ಟಿ ಇದ್ದು ನಾನು 92-93 ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು ಗುಲ್ಬರ್ಗಾದಲ್ಲಿ. ನನ್ನ ಬಗ್ಗೆ ಆರೋಪ ಮಾಡ್ತಾರೆ, ನಾನು ವೈಯಕ್ತಿಕ ಆರೋಪ ಮಾಡ್ತಾರೆ ಇವರು. ನಾನು 92-93 ನಾನು 18 ವಯಸ್ಸಿದ್ದಾಗ 17-18 ವಯಸ್ಸಿದ್ದಾಗ ನಾನು ಬಿಸ್ನೆಸ್ ಫೀಲ್ಡ್ ಅಲ್ಲಿ ಬಂದೀನಿ. ಆ ಬಿಸ್ನೆಸ್ ಅಲ್ಲಿ ಕೇಬಲ್ ಆಪರೇಟರ್ ಆಗಿದ್ದೆ. ನಾನು ಇಲ್ಲಿ ಊರಿಗೆ ಬರುವಾಗ ನಾನು 30,000 ರೂಪಾಯಿ ಗಳಿಕೆ ತಿಂಗಳ. ರಾಜಕೀಯಲ್ಲಿ ಬಂದು ಎಲ್ಲ ಕಳ್ಕೊಂಡಿ ನಾನು. ನನ್ನ ಬಳಿ ಇರೋದು ಇದೇ ಜನ ಅಷ್ಟೇ. ಯಾಕಂದ್ರೆ ನಾನು ದುಃಖ ಆಗಿ ಹೇಳ್ತೀನಿ, ಇವ್ರು ಏನು ಆರೋಪ ಮಾಡ್ತಾರೆ ಕೆಲವೊಂದು ರಾಜಕೀಯ ಕ್ಷುಲ್ಲಕ ರಾಜಕೀಯ ಕಾರಣ. ನಾನು ಮಾತಾಡಿರ್ಬೋದು ಕ್ವಶನ್ ಅಲ್ಲಿ, ನೀನು ನನಗೆ ಮಾತಾಡಿರ್ಬೋದು, ಬಟ್ ರಾಜಕೀಯಲ್ಲಿ ಮರ್ಯಾದೆ ಇಟ್ಕೊಂಡು ಮಾತಾಡ್ಬೇಕು, ಮರ್ಯಾದೆ ಇರ್ಬೇಕು ಮನುಷ್ಯನಿಗೆ. ಯಾಕಂದ್ರೆ ನೀನ್ ಸ್ಟಾರ್ಟ್ ಮಾಡಿದ್ಯಾ ಮೊದಲು, ಶಾಸಕರಿಗೆ ನಾ ಹೇಳ್ತೀನಿ, ಮೊದಲು ನೀನ್ ಸ್ಟಾರ್ಟ್ ಮಾಡಿದ್ಯಾ.